ಗೀತೆ ವಿದ್ಯಾಶ್ರೀ ಬಾಮ್ನೆ ಮತ್ತು MSW ವಿದ್ಯಾರ್ಥಿನಿಯರ ಬಳಗದಿಂದ. ಕಂಠದ ಮೂಲಕ ತೋಟದ ಸಿದ್ಧಲಿಂಗಯ್ಯನ ಮಾತನಾಡಿಸಿದ ದೇವಸ್ತುತಿ ಮಾಡಿದ ಆನಂದ್ ಮೆಲೋಡೀಸ್ನ ಆನಂದಿಗರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೊಂದು ಘಟ್ಟ ಅತಿಥಿಗಳಿಗೆ ಮಾಲಾರ್ಪಣೆ. ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನ ಮಾರುತಿ ಮಲ್ಲಪ್ಪ ಜೋಗೋಜಿ, ಅಶೋಕ್ ಜೋಗೋಜಿ ಹಾಗೂ ಅಜಿತ್ ಉಮರಾನಿ ಅವರು ನಡೆಸಿಕೊಡ್ಬೇಕೆಂದವರಲ್ಲಿ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಲವರ ಒಂದು ಸತ್ಕಾರ ಸಮಾರಂಭ ಕೂಡ ನಡೆಯಿತು. 32 ವರ್ಷಗಳ ಸಾರ್ಥಕ ಸೇವೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಸಲ್ಲಿಸಿದ ಶ್ರೀ SS ಕೋಪ್ ಇವರ ಸತ್ಕಾರ ಕೂಡ ಇದೇ ಸಂದರ್ಭದಲ್ಲಿ ನಡೆಯಿತು. ಕಾರ್ಯಕ್ರಮ ನಡೆಸಿಕೊಟ್ಟ ಅಜಿತ್ ಉಮ್ರಾನಿಯವರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈಗ ಹಾಯ್ ದಿಲ್ಲಿ ಪತ್ರಿಕೆ ಸಂಪಾದಕರಿಂದ ಸವಿ ನೆನಪಿನ ಫಲಕಗಳನ್ನು ವಿತರಣೆ ಮಾಡಲಾಗ್ತದೆ. ಗ್ರಾಮದ ವತಿಯಿಂದ ಸವಿ ನೆನಪಿನ ಹಾಯ್ ದಿಲ್ಲಿ ಪತ್ರಿಕೆಯ ಸಂಪಾದಕರಾದಂಥ ದಿವ್ಯ ಸಾನ್ನಿಧ್ಯ ವಹಿಸಿದ ಎಲ್ಲ ಶ್ರೀಗಳಿಗೆ SS ಕೋಪುಗಳಿಗೆ ಅದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ಲ ಗುರು ಹಿರಿಯರಿಗೆ ಗಣರಾಜ್ಯೋತ್ಸವದ ದಿನದಂದು ಈ ನಾಮಫಲಕಗಳ ಅನಾವರಣ. ಹಾಯ್ ದಿಲ್ಲಿ ಪತ್ರಿಕೆ ತನ್ನ SSCಯಿಂದ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲದೆ ಇನ್ನು ಮುಂದೆ ಈ ಒಂದು ಪತ್ರಿಕೆಯ ಕಚೇರಿ ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲೂ ಕೂಡ ಅನಾವರಣಗೊಳ್ಳುತ್ತೆ. ಬೆಂಗಳೂರಿನ ಕಚೇರಿಯ
ಒಂದು ಉದ್ಘಾಟನೆಯನ್ನ ಕೋತ್ ಅವರು ನೆರವೇರಿಸ್ತಾರೆ. ಅದೇ ರೀತಿ ಶ್ರೀಗಳು ಸೇರಿದಂತೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಇನ್ನು ಕಾರ್ಯಾರಂಭ ಮಾಡಲಿದೆ. ಈ ಒಂದು ಪತ್ರಿಕೆಯ ನಾಮಫಲಕ್ಕೆ ಅಧಿಕೃತವಾಗಿ ಎರ್ನಾಳ ಶ್ರೀಗಳು ಒಂದು ಗ್ರಾಮದವರೇ ಆದಂಥ ನಿವೃತ್ತ ಡಿವೈಎಸ್ಪಿ SS ಕೋತ್ ಇವರು ಅಧಿಕೃತವಾಗಿ ಪುಷ್ಪಮಾಲೆ ಧರಿಸುವುದರ ಮೂಲಕ ಕ್ಷೇಮಾಭಿವೃದ್ಧಿ ಸಂಘದ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ಸದಾನಂದ ಬಾಮ್ನೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದಂತಹ ಸತ್ಕಾರ ಕಾರ್ಯಕ್ರಮ. ಈ ಸತ್ಕಾರ ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಜೋಗೋಜಿ, ಸಂಪಾದಕರು ಕಾರ್ಮಿಕ ಸಂದೇಶ ವಾರಪತ್ರಿಕೆ, ಇವರಿಂದ ಈ ಒಂದು ಸತ್ಕಾರ ಮೂಲಕ ಪತ್ರಿಕಾ ರಂಗದಲ್ಲಿ ಒಂದು ಉತ್ತಮದ ಸ್ಥಾನ ಪಡೆದಿರುವ ಸದಾನಂದ ಬಾಮ್ನೆ ಅವರನ್ನು ಸತ್ಕರಿಸ್ತಾ ಇದ್ದಾರೆ. ನಂತರ ವೆಂಕಟೇಶ್ ಮಹಾದೇವ್ ಬಾಗ್ನಾಳೆ, ನ್ಯಾಯಬೆಲೆ ಅಂಗಡಿಕಾರರು, ಇವರಿಂದ ಸತ್ಕಾರ ನಡೆಯುತ್ತದೆ. ಸಿದ್ದಾಪುರ ವಡಿ, ಅದೇ ರೀತಿ ಲಿಂಗರಾಜ್ ಅಪ್ಪೈಗೌಡ ಪಾಟೀಲ್, ನಂತರ ಸಂತೋಷ್ ಮಹಾದೇವ್ ಕವಾಡೆ, ನಂತರ ಒಬ್ಬೊಬ್ಬರಾಗಿ ಬರಬೇಕು. ದಯವಿಟ್ಟು ಜನ್ವಾಡ್ ಬೆಳಗಾವಿಗೆ ಮತ್ತು ಬೆಳಗಾವಿಯಲ್ಲಿ ವಕೀಲಿ ಅನ್ನಪ್ಪ ಮಾನೆ, ಸಿದ್ದಾಪುರ ವಾಡಿ ಗುರುಗಳಿಂದ ಒಂದು ಅಭಿಮಾನದ ಜೀವನದ ಅತ್ಯಂತ ಸಂತೋಷದ ಆ ಒಂದು ಸಂದರ್ಭದಲ್ಲಿ ಶ್ರೀ ಸದಾನಂದ ಭೀಮಾಬಾವಣಿಯವರ ಬಗ್ಗೆ ಎರಡು ಮಾತುಗಳನ್ನು ಹೇಳಿ ಜಯಮ್ಮನ್ ಯುವಕ ಮಂಡಳ ವತಿಯಿಂದ ವಿಶೇಷವಾದ ಸತ್ಕಾರ ಸಮಾರಂಭ ಈಗ ನೆರವೇರುತ್ತದೆ. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ನಮ್ಮ ತಾಲೂಕಿನ ಶಿರಸ್ತರ ಸಿದ್ದಪ್ಪ ಕಲ್ಲಪ್ಪ ಹರ್ಕಿಯವರಿಗೆ ಮತ್ತು ಸದಾನಂದ ಭೀಮಾಬಾವಣಿಯವರಿಗೆ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಸಮಸ್ತ ಎಲ್ಲ ಯುವಕ ಮಂಡಳ 15 ಜನರ ಪರವಾಗಿ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಪೂಜ್ಯರ ಸನ್ನಿಧಿಯಲ್ಲಿ ಈಗ ನಡೆಯುತ್ತದೆ. ಅಶೋಕ್ ವಕೀಲರು ಕೂಡ ಸದಾನಂದವನ್ನು ಸತ್ಕರಿಸ್ತಾ ಇದ್ದಾರೆ. ಅಶೋಕ್ ಸುತ್ತೋಳೆ ಕೊಡ್ರಿ, ಬಾಯಿ ಕೆಲಸ ಕೊಡಕ್ಕೆ ಹೋಗ್ಬಾರ್ರಿ. ಇಂದಿನ ಅನೇಕ ಯುವಕರಿಗೆ ಮಾದರಿಯಾಗಿ PSS ಒಂದು ಸಂಸಾರ. ಅದೇ ರೀತಿ ಇವರಿಂದ ಅದೇ ರೀತಿ ಭಜನಾ ಮಂಡಲದ ಯಶವಂತ್ ಕೋತ್ ಇವರಿಂದ ಸತ್ಕಾರ. ಸಿದ್ದಾಪುರ ವಾಡಿ ಇವರಿಂದ. ಅದ ನಂತರ ಅದೇ ರೀತಿ ಅಣ್ಣಾ ಸಾಬ್ ಪಾರಿಸ್ ಕಂಬ್ಳೇರಿ ಇದರಿಂದ ಪುಷ್ಪಗುಚ್ಛ ಅರ್ಪಣೆ. ಶೇಖರ್ ಮಹಾದೇವ್ ಬಾಮ್ನೆ ವಕೀಲರು, ಗ್ರಾಮೀಣ ಬ್ಯಾಂಕ್ ಹಲೋ ಸದಾನಂದ ಬಾಮ್ನೆ ಅವರಿಗೆ. ದೀಪಕ್ ಪಾಟೀಲ್ ಇವರಿಂದ
ದೆಹಲಿಯಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದಂತ ಅರವಿಂದ್ ಕೇಜ್ರಿ ಕೂಡ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರೇ. ಬಹುಶಃ ದೆಹಲಿ ತಮ್ಮ ಸರ್ಕಾರದ ಸವಿ ನೆನಪುಗಳನ್ನು ಹಂಚಿಕೊಳ್ತಾ ಇರಬಹುದು. ಆಮ್ ಆದ್ಮಿ ಪಕ್ಷದ ಸಿದ್ದಪ್ಪ ಶಂಕರ್ ಶಿಡೋಣಿಯವರು ಶಿವಲಿಂಗ್ ಶಂಕರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿರುವುದರಿಂದ ನಮ್ಮಲ್ಲಿರುತ್ತೆ ವ್ಯಕ್ತಪಡಿಸಿದಂತ ಶಾಲ್ ಹಾಕುವುದರ ಮೂಲಕ, ಸ್ಮರಣಿಕೆ ನೀಡುವುದರ ಮೂಲಕ, ಪುಷ್ಪಗುಚ್ಛ ಅರ್ಪಿಸುವುದರ ಮೂಲಕ ತಮ್ಮ ಅಭಿಮಾನವನ್ನ, ತಮ್ಮ ಪ್ರೀತಿಯನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸತ್ಕಾರ ಮೂರ್ತಿಗಳಿಗೆ ತೋರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಒಂದು ಪತ್ರಿಕೆಯನ್ನ ನಡೆಸಬೇಕಾದ್ರೆ ಅತ್ಯಂತ ಕಷ್ಟದ ಕೆಲಸ. ಯಾಕಂದ್ರ ಒಂದು ಪತ್ರಿಕೆಯನ್ನ ಎಷ್ಟು ರೂಪಾಯಿ ಕೊಟ್ಟು ಕೊಂಡು ಹೋಗ್ತೀವಲ್ಲ, ಅಷ್ಟು ರೂಪಾಯಿ ಖಾಲಿ ಹಾಳಿನೂ ಸಿಗಂಗಿಲ್ಲ. ಅಂತ ಸಂದರ್ಭದೊಳಗ ಆ ಪತ್ರಿಕೆಯನ್ನ ಮುದ್ರಿಸಿ ವಸ್ತುನಿಷ್ಠ ವರದಿಯನ್ನ ತಂದ ಕಟ್ಕೊಡೋದು ತುಂಬಾ ಕಷ್ಟದ ಕೆಲಸ. ಈ ಅನುಭವವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕೂಡ ಒಬ್ಬ ಪತ್ರಕರ್ತ, ಶ್ರೀಶೈಲ್ ಪಡಗಲ್ ಅಂತ ಹಿರೇಬಾಗೇವಾಡಿಯವನು. ಆರಂಭದಿಂದಲೂ ಕೂಡ ಸದಾನಂದ ಬಾಮ್ನೆ ಅವರ ಹಾಯ್ ದಿಲ್ಲಿ ಪತ್ರಿಕೆಯನ್ನ ಪತ್ರಿಕೆ ಆರಂಭದಿಂದಲೂ ಕೂಡ ಅವರ ಪತ್ರಿಕೆಯನ್ನ ಗಮನಿಸಿಕೊಂಡು ಬಂದಿದ್ದೀನಿ. ಆ ಸಂದರ್ಭದಲ್ಲಿ ನಾನು ಅವರ ಕುರಿತಂತೆ ಕಂಡಂತ ಕೆಲವು ಏಳುಗಳನ್ನ ತಮ್ಮ ಮುಂದಿಡೋದಕ್ಕೆ ಇಚ್ಛೆ ಪಡ್ತೀನಿ. ಒಂದು ಊರಾಗ ಒಬ್ಬ ಹುಚ್ಚಿರ್ತಾನೋ, ಅವ್ನು ಹುಚ್ಚಿರಂಗಿಲ್ಲ. ಆದ್ರೆ ಅವ್ನು ಕೆಲವು ಮಂದಿ ಇದ್ದವರು, ಯಾರು ಊರ್ ಗೌಡ್ರು, ಊರ್ ಕುಲಕರ್ಣಿಯರು ಕೂಡ ಅವ್ನು ಹುಚ್ಚಂತಿರ್ತಾರು. ಯಾಕಂತಂದ್ರ ಅವಾಗ ಅನ್ಯಾಯ ಕಂಡ್ರ ಆಗಂಗಿಲ್ಲ. ಹಿಂಗಾಗಿ ಅವ್ರು ಗೌಡ್ರು ಕುಲಕರ್ಣಿಯರು ಈಗಿಲ್ಲ, ಮೊದಲಿನ ಕಾಲದಾಗ ಇದ್ದು ಅಂತ ಅವ್ರು ಮಾಡೋ ಅನ್ಯಾಯಗಳನ್ನ ಬೇಕು ಅಂತ ತಿರುಗಾಡ್ತಾ ಇರ್ತಾನು. ಅವರು ಇನ್ನಿವೆಲ್ಲ ನಮ್ಮದು ಮಂದಿ ಮುಂದೆ ಹೇಳ್ತಾನ ಬಾ ಅಂತೇಳಿ ಹುಚ್ಚಂತೆ ಪಟ್ಟ ಕೊಟ್ಟಿರ್ತಾರು. ಆದ್ರೆ ನಿಜವಾಗ್ಲೂ ಆ ಏನ್ ಗೌಡ್ರು ಕುಲಕರ್ಣಿಯರು ಕೆಲವು ಮಂದಿ ಇರ್ತಾರಲ್ಲ, ಅವ್ರ ದಬ್ಬಾಳಿಕೆಗೆ ಒಳಗಾದವರು ಅಂತವನ್ನ ಕರ್ಕರದ ಆ ಗೌಡ್ರಿಗೆ ಕುಲಕರ್ಣಿಯರಿಗೆ ಗೊತ್ತಾಗಬಾರ್ದಂತೆ ಕರೆದ ತುಡುಗಲೆ ರೊಟ್ಟಿ ಕೊಡ್ತಿರ್ತಾರ. ಯಾಕಂದ್ರ ಇವ್ರಿಗೆ ಆ ಊರ್ ಗೌಡ್ರನಾಗ್ಲಿ ಊರ್ ಕುಲಕರ್ಣಿಯರಾಗ್ಲಿ ಬೇಯಾಕ ಆಗಲ್ಲ. ಇವ್ ಬೇಯಾಕಲ್ಲ, ಇವನ್ನಾರ ನಾವು ಸಾಕೋನು, ಇವ್ಗಾರ ಒಂದ್ ರೊಟ್ಟಿ ಕೊಡೋನು ಅಂತೇಳಿ ಅವ್ನ್ ಕರೆದು ಎಲ್ಲಾರು ರೊಟ್ಟಿ ಕೊಡ್ತಾರಂತ. ಈ ಪತ್ರಕರ್ತರಿಗೆ ಆಗ್ತಾ ಇರೋದನ್ನು ಕೂಡ ಅಂತ ಅನುಭವನ. ಒಂದು ಆಫೀಸ್ಗೆ ಹೋಗಿ ದೊಡ್ಡ ಅಧಿಕಾರಿಯನ್ನ ನೀವು ಅವ್ನು ಬೇಯಬೇಕು, ರಗಡ್ಸಿಟ್ಟಿರ್ತೈತಿ ನಿಮಗ, ಅವ್ನು ಬೇಯಕ ಆಗಲ್ಲ. ಆದ್ರೆ ನೀವೇನ್ ಮಾಡ್ತಾರಿ, ಈ ವಾರ ಪತ್ರಿಕೆಗಳು ಏನ್ ಬರ್ತಾವಲ್ಲ, ಟ್ಯಾಬ್ಲಾಯ್ಡ್ ಪತ್ರಿಕೆ ಅಂತೇಮ, ಈ ಪತ್ರಿಕೆಗಳನ್ನ ಕೊಂಡ ಓದಿ ಜಾಹೀರಾತು ಕೊಟ್ಟ ಇಂಥವ್ರನ್ನೆಲ್ಲ ಬೆಳೆಸ್ತಿರ್ಲ. ಯಾಕಂತಂದ್ರ ನೀವು ಬೇಯಾಗ ಆಗಲ್ಲ, ಅದನ್ನ ಇವ್ರಾರ ಬೇಯ್ತಿರ್ತಾರೋ ಅವ್ರನ್ನಾರ ನಾವು ಬೆಳೆಸೋನು ಅಂತಕ್ಕಂಥ ಕಾರಣಕ್ಕ ಈ ಒಂದು ಪತ್ರಿಕೆಗಳು ಬೆಳೆದು ಬಂದ್ವು. ಈಗ ಮೊಟ್ಟ ಮೊದಲ ಬಾರಿಗೆ ಆ ಕೆಲಸವನ್ನ ಮಾಡಿದವರು ಸದಾನಂದ ಬಾಮ್ನೆ ಅವರು. ಬಹುಶಃ ಸದಾನಂದ ಬಾಮ್ನೆ ಅವರ ಲೇಖನವನ್ನ ತಾವು ಅತ್ಯಂತ ಸೂಕ್ಷ್ಮವಾಗಿ ಮತ್ತೆ ಅತ್ಯಂತ ತೀಕ್ಷ್ಣವಾಗಿ ಗಮನಿಸಿರ್ತೀರಿ. ಯಾವುದೇ ಒಂದು ವ್ಯಕ್ತಿಯನ್ನ, ಒಂದು ಅಧಿಕಾರಿಯನ್ನ, ಒಂದು ರಾಜಕಾರಣಿಯನ್ನ, ಒಂದು ಸ್ವಾಮೀಜಿಯನ್ನ ಟೀಕಿಸ್ಬೇಕಾದ್ರೆ ಅತ್ಯಂತ ನೇರವಾಗಿ ಚಾಟಿಯನ್ನ ಬೇಯಿಸ್ತಾರ ಅವರು. ಬಹುಶಃ ನಾವು ಎಲ್ಲ ಬೇಯಿಸ್ತಿದ್ವು, ಆದ್ರೆ ಡೈರೆಕ್ಟ್ ಏನ್ ಬೇಯಿಸ್ತಿರ್ಕಿಲ್ಲ, ಇಂಡೈರೆಕ್ಟ್ ಆಗಿ ನಾವು ಮಾಡ್ತಿದ್ವು. ಆದ್ರೆ ಬಾಮ್ನೆ ಅವರು ಅದನ್ನು ಬಿಟ್ಟ ಅತ್ಯಂತ ನೇರವಾಗಿ ಚಾಟಿಯನ್ನು ಬೇಯಿಸ್ತಾರ. ಅದಕ್ಕೆ ಬಾಮ್ನೆ ಅವ್ರು ಅಂದ ಕೂಡಲೇ ಬಹಳ ಮಂದಿಗೆ ಆಗಿ ಬರಂಗಿಲ್ಲ. ಬಾಮ್ನೆ ಅವ್ರ ಸರ್ಕಾರ ಇದ್ದಾರೆ ಅಂದ್ರೆ ನಾವೇನ್ ಬರೋದಿಲ್ಲ, ನಮ್ಗೆ ಬೇರೆ ಕೆಲಸ ಅದಾವಲ್ಲ ಅಂತಕ್ಕಂಥ ಮಾತುಗಳನ್ನ ಆಡಿದ್ರು ಕೂಡ ಅಂತಕ್ಕಂಥದ್ದನ್ನ ನಾನು ಕೇಳ್ಪಟ್ಟೆ. ಆದ್ರೆ ಶ್ರೀಗಳು ಬಂದಿದ್ದಾರೆ, ಸನ್ಮಾನ್ಯ ಕೋತ್ ಅವರು ಬಂದಿದ್ದಾರೆ. ಇಂಥ ಒಂದು 1999ರಲ್ಲಿ ಪತ್ರಿಕೆಯನ್ನ ಆಯ್ದಿಗೆ ಪತ್ರಿಕೆಯನ್ನ ಪ್ರಾರಂಭಿಸಿದರು. ಆರಂಭದ ಹಂತದಲ್ಲಿ ಸಾಕಷ್ಟು ಅಡೆತಡೆಗಳು ಅವರಿಗೆ ಎದುರಾದವು. ಪದ್ಮಾ ಜೋಶಿ ಅಂತಕ್ಕಂಥ ಒಬ್ಬ ಮಹಿಳೆ ಬಗ್ಗೆ ಕೆಟ್ಟ ಮಾತಾಡೋದು ಬೇಡ, ಆದ್ರ ಆಕೆ ದಂಧೆಯ ಕುರಿತು ಒಂದು ಬರೆದಾಗ ಅವಳು ರೌಡಿಗಳನ್ನು ಬಿಟ್ಟಲು. ಅದರ ನಂತರ ಅಲ್ಲಿ ಕೆಲವೊಂದು ಕನ್ನಡ ಸಂಘಟನೆ ಧುರೀಣರು, ಚಂದ್ರಿಗೆ ಅವರಾಗ್ಲಿ, ಈ ಚರತಿ ಮಠ ಆಗ್ಲಿ, ಇಂಥವ್ರೆಲ್ಲರೂ ಕೂಡಿ ಕೆಲವೊಂದಷ್ಟು ಜನ ಗುಂಡಾಗಳನ್ನ ಬಿಟ್ಟು ಹೊಡೆಯೋದಕ್ಕೆ ಪ್ರಯತ್ನ ಮಾಡಿದರು. ಆದ್ರ ಆ ಒಂದು ಕಲ್ಲಿಗೆ
ಗುಳಿ ಏಟು ಬಿದ್ದಷ್ಟ ಅದು ಒಂದು ಸುಂದರ ಶಿಲೆ ಆಗ್ತದಲ್ಲ, ಹಾಗೆ ಯಾವ ರೀತಿ ದಬ್ಬಾಳಿಕೆಗಳು ಹೆಚ್ಚಾಗ್ತಾ ಹೋದವು, ಬಹುಶಃ ಸದಾನಂದ ಬಾಂಬೆ ಅವರು ಅಷ್ಟು ಗಟ್ಟಿ ಆಗ್ತಾ ಬಂದರು. ಪ್ರತಿ ಸಾರಿ ಹಲ್ಲೆ ಆದಾಗಲೂ, ಪ್ರತಿ ಸಾರಿ ದಬ್ಬಾಳಿಕೆ ಆದಾಗಲೂ ಪತ್ರಿಕೆಯ ಪ್ರಸಾರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು, ಅವರ ಶಕ್ತಿ ಮತ್ತಷ್ಟು ಹೆಚ್ಚುತ್ತಾ ಹೋಯಿತು. ಬದಲಾಗಿ ಅವರೆಂದೂ ಕುಂದಿಲ್ಲ. ನನಗೆ ತಿಳಿದಂಗ ಸುಮಾರು 10-15 ಸಾರಿ ಅವ್ರ ಮೇಲೆ ಹಲ್ಲೆಗಳು ಕೂಡ ನಡೆದವು. ಮಾನಸಿಕವಾಗಿ ಹಲ್ಲೆ ಆಯಿತು, ದೈಹಿಕವಾಗಿ ಹಲ್ಲೆ ಆಯಿತು. ನ್ಯಾಯಾಲಯದ ಮುಖಾಂತರ ಕೂಡ ಕೇಸನ್ನು ದಾಖಲು ಮಾಡಿದರು. ತೀರಾ ಮೊನ್ನೆ ಅಷ್ಟೇ ಕೂಡ ಒಂದು 2-3 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರ ಪತ್ರಿಕೋದ್ಯಮದ ಜೀವನದಲ್ಲಿ ಇವೆಲ್ಲ ಮಾಮೂಲು. ಯಾಕಂದ್ರೆ ಒಬ್ಬ ಬಡ್ಯಾಮಿದ್ರ ಕಾಯವ್ರು 100 ಜನ ಇರ್ತಾರಂತ. ಆದ್ರೆ ಅವ್ರು ನೇರವಾಗಿ ಅಲ್ಲದೆ ಇದ್ರು ಪತ್ರಿಕೆಯನ್ನ ಕೊಂಡು ಓದುವುದರ ಮುಖಾಂತರ, ಜಾಹೀರಾತುವನ್ನು ನೀಡುವುದರ ಮುಖಾಂತರ, ಅಥವಾ ಇನ್ಯಾವುದೋ ರೀತಿಯಿಂದ ಒಂದು ತಮ್ಮ ನೈತಿಕ ಬೆಂಬಲವನ್ನ, ನೈತಿಕ ಶಕ್ತಿಯನ್ನ ಪತ್ರಕರ್ತರಿಗೆ ಹೇಗೆ ತುಂಬ್ತಾರೋ ಅದೇ ರೀತಿ ಕೂಡ ತಮ್ಮೆಲ್ಲರ ಒಂದು, ವಿಶೇಷವಾಗಿ ಇವತ್ತಿನ ಈ ಸಭೆಯನ್ನು ನೋಡಿದ್ರೆ ಅನ್ನಿಸ್ತದ ಸಿದ್ದಾಪುರವಾಡಿ ಗ್ರಾಮಸ್ಥರ ಸಂಪೂರ್ಣ ಸಹಕಾರ, ಇಲ್ಲಿನ ಗುರು ಹಿರಿಯರ ಆಶೀರ್ವಾದ ಅವ್ರ ಮ್ಯಾಲಿತ್ತು. ಆ ಕಾರಣಕ್ಕಾಗಿ ಅವರು ಇಂಥ ಒಂದು ಶಕ್ತಿಯನ್ನು ತಂದುಕೊಟ್ರು. ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಪತ್ರಿಕೋದ್ಯಮಕ್ಕೆ ಅವರು ಸಲ್ಲಿಸಿದ ಸೇವೆಯನ್ನ ಪರಿಗಣಿಸಿ ಕರ್ನಾಟಕ ಪತ್ರಕರ್ತ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನ ಕೊಡಮಾಡಿತು. ವಿಶೇಷವಾಗಿ ಯಾರು ಪತ್ರಕರ್ತರನ್ನ ಸನ್ಮಾನ ಮಾಡಂಗಿಲ್ಲ. ಯಾಕಂದ್ರೆ ಅವು ವರದಿ ಬರೆಯುವಾಗ ಎಲ್ಲೋ ಒಮ್ಮೊಮ್ಮೆ ಕೆಲವೊಬ್ಬರು ವಿರುದ್ಧ ಬರಿಬೇಕಾಗ್ತದ, ಎಲ್ಲೋ ಒಂದ್ ಕಡೆ ತಮ್ಮ ಗ್ರಾಮದ ಸಮಸ್ಯೆಯನ್ನ ಎತ್ತಿ ತೋರಿಸ್ಬೇಕಾಗ್ತದ. ಹೀಗಾಗಿ ಅವ್ರು ಬರೋದವ್ರು ಅಲ್ಲೇ ಬಿಟ್ಟಿರ್ತಾರೆ ವಿಷಯ, ಆದ್ರೆ ಬರಿಸ್ಕೊಂಡವ್ರು ನೆನಪಿಟ್ಟಿರ್ತಾರೆ, ನೋಡೋದಪ್ಪ ಒಂದು ಮಗನ ಅಂದಾರ ಸಿಗ್ತಾನ ಅಂತ ಹೇಳಿ ಸಿದ್ದಾಪುರವಾಡಿ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತೇನೆ. ಯಾಕಂದ್ರೆ ಪತ್ರಿಕೋದ್ಯಮದ ಜೀವನದೊಳಗೆ ಏನೈತಿ, ನಮ್ಮ ಮನೆಯೊಳಗೆ ಹಾಕಿರುವುದಿಲ್ಲ ಪತ್ರಕರ್ತನಿಗೆ, ಆದ್ರೆ ಆ ಶಾಲ್ಯಾಗ ಹುಳ ಹತ್ತಿದ ಅಕ್ಕಿ ಕೊಡ್ತಾನ ಅಂತಕ್ಕಂಥ ವರದಿಯನ್ನ ಬರೀತಾನ. ಬಾಳ ಮಳೆ ಬಂದ್ರೆ ತನ್ನ ಮನಿನ ಸೋರ್ತಿರ್ತೈತಿ, ಇನ್ನೊಬ್ಬರಿಗೆ ಸೂರಿಲ್ಲ ಅಂತೇಳಿ ಬರೀತಿರ್ತಾನ. ಅವನ ಮನಿ ವಿಷಯ ಗೊತ್ತಿರೋಂಗಿಲ್ಲ ಅವಾಗ. ಆ ರೀತಿ ಒಂದು ಪತ್ರಕರ್ತರು ಇವತ್ತು ಬದುಕು ನಡೆಸ್ತಾ ಇರೋದು ಸಂದರ್ಭ ಒದಗಿ ಬಂದಿದೆ. ಆದ್ರೆ ಆ ಪತ್ರಿಕೆಗಳು ಮಾಡ್ತಕ್ಕಂಥ ಪರಿಣಾಮ ಮಾತ್ರ ದೂರಗಾಮಿ ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಹೊಸ ಚೈತನ್ಯವನ್ನು ಮೂಡಿಸ್ತಾ ಇದ್ದಾವೆ. ಯಾವುದೇ ಒಂದು ಹಣ ನೀಡದೆ ಮತದಾರರಿಂದನೇ ಹಣ ಸಂಗ್ರಹಿಸಿ ಒಂದು ಹೊಸ ಶಕ್ತಿಯನ್ನ ಇಡೀ ದೇಶಕ್ಕೆ ಅರವಿಂದ್ ಕೇಜ್ರಿವಾಲ್ ತೋರಿಸಿಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೂಡ ಮೊನ್ನೆ ತಾನೇ ಸದಾನಂದ ಬಾಂಬೆ ಅವರು ಆ ಪಾರ್ಟಿಯ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ. ಏನೋ ಒಂದು ರೀತಿ ಬದಲಾವಣೆ ಮಾಡಬೇಕು. ಆ ಬದಲಾವಣೆಯಿಂದ ನನ್ನ ಸುತ್ತಮುತ್ತಲಿನವರಿಗೂ, ನನ್ನ ಗ್ರಾಮದವರಿಗೂ, ನಿಮ್ಮೂರಿಗೆ ನೀವು ಕೂಡ ಇನ್ನೂ ಸಾಕಷ್ಟು ನಿರೀಕ್ಷೆ ಮಾಡ್ತಿದ್ದೀರಿ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಕ್ ಕೊಟ್ಟದ್ದಕ್ಕೆ ನಾನು ಎಲ್ಲರಿಗೂ ಒಂದೇ ಸುತ್ತ ನನ್ನ ಒಂದೆರಡು ಅನಿಸಿಕೆಗಳನ್ನ ಮುಗಿಸ್ತೀನಿ. ಎಸ್ ಕೋತ್ ಅವರು ಮಾತನಾಡ್ಬೇಕಂತ ಕೇಳ್ತಾ ಇದ್ದೀನಿ. ಪೂಜ್ಯ ಮಹಾಸ್ವಾಮಿಗಳ ಅಡಿಯವರುಗಳಲ್ಲಿ ನನ್ನ ನಮಸ್ಕಾರಗಳು. ಈ ನನ್ನ ಗ್ರಾಮದ ಸಮಸ್ತ ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಹಾಗೂ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ನನ್ನ ಮಿತ್ರರಿಗೂ ಹಾಗೂ ಈ ಹೊತ್ತಿನ ಈ ಒಂದು ಸತ್ಕಾರ ಸಮಾರಂಭದ ಕೇಂದ್ರ ಬಿಂದುವಾದಂಥ ಶ್ರೀ ಸನ್ಮಾನ್ಯ ಸದಾಶಿವ ಬಾಮ್ನೆ ಅವರೇ ಹಾಗೂ ಇಲ್ಲಿಗೆ ಆಗಮಿಸಿದಂಥ ಪತ್ರಕರ್ತರೇ ಹಾಗೂ ಇನ್ನುಳಿದ ಸಮಸ್ತ ನನ್ನ ನಾಗರಿಕ ಬಾಂಧವರೇ, ಪತ್ರಿಕಾ ವರದಿಗಾರರಾಗಿ ಮೊದಲಿಗೆ ಅವರು ಸೇವೆಯನ್ನು ಸಲ್ಲಿಸಿದರು. ನಂತರ ಆ ಅನುಭವದಿಂದ ತಮ್ಮದೇ ಆದಂಥ ಒಂದು ಹಾಯ್ ದಿಲ್ಲಿ ಎನ್ನುವ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅಲ್ಲಿಂದ ಇಲ್ಲಿಯವರೆಗೆ ಅವರು ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ ಅದರಲ್ಲಿ ನಿಂತು ತೇರ್ಗಡೆಯಾಗಿ ಇವತ್ತಿನ ದಿವಸ ಅವರು ಬೆಂಗಳೂರಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿಯ ಸಂಘಟನೆಯ ವತಿಯಿಂದ ಪತ್ರಕರ್ತ ರತ್ನ ಎಂಬ ಪದವಿಯನ್ನು ಪಡೆದಿದ್ದಾರೆ. ಅವರಿಗೆ ನಾನು ಸಹಿತ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ನಾನು ಅವರನ್ನು ಅತಿ ಸಮೀಪದಿಂದ ನೋಡಿರುತ್ತೇನೆ.
ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತು, ಉದಯವಾಣಿ, ಶ್ವೇತ ಕರ್ನಾಟಕ, ವಿಜಯ ಕರ್ನಾಟಕ ಇಂಥ ಪತ್ರಿಕಾ ವರದಿಗಾರರಿಗೆ ಅಥವಾ ಸಂಪಾದಕರಿಗೆ ಹಾಗೂ ವಿಶೇಷವಾಗಿ ಇಂದಿನ ಈ ಒಂದು ಜಗತ್ತಿನಲ್ಲಿ ನಡೆಯುವಂಥ ಭ್ರಷ್ಟಾಚಾರಿಗಳ ಬಗ್ಗೆ ಅವರ ನಿಜತ್ವವನ್ನು ಜನಸಾಮಾನ್ಯರಿಗೆ ಎದುರಿಗಿಟ್ಟು ಅವರೊಡನೆ ಹೋರಾಡುವ ಈ ವರದಿಗಾರರು ಅಥವಾ ಇಂಥ ಒಂದು ಪತ್ರಿಕೆ ಸಂಪಾದಕರೇ ಬೇರೆ, ಆ ಒಂದು ಪತ್ರಿಕೆ ಸಂಪಾದಕರೇ ಬೇರೆ. ಇವರಿಗೆ ಈಗಾಗಲೇ ಹೇಳಿದಂತೆ ಅವರು ಯಾವ ಯಾವ ರೀತಿಯಾಗಿ ತಮ್ಮ ಸಂಕಟಗಳನ್ನು ಎದುರಿಸಿದ್ದಾರೆ, ಯಾವ ರೀತಿ ಅದರಲ್ಲಿ ತೆರೆಗಡೆಯಾಗಿದ್ದಾರೆ ಅಂತ ಈಗಾಗಲೇ ತಮ್ಮ ಮುಂದೆ ಹೇಳಿದ್ದಾರೆ. ಎದೆ ಗಟ್ಟಿ ಉಳ್ಳವರು ಅಂತಂದ್ರೆ ತಮಗೆಲ್ಲರಿಗೂ ಸರ್ವಸಾಮಾನ್ಯರಿಗೆ ಈಗ ಚಿಕ್ಕ ಮಕ್ಕಳು ಏನಿದ್ದಾರೆ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ಭಾಗದ ರಾಯಬಾಗ್ ತಾಲೂಕಿನ ರಾಜಕೀಯ ಮುಖಂಡರಾದ PL ಪಾಟೀಲ್ರು ಅಂತಂದ್ರೆ ಸಾಕು. ಯಾರಿಗಾದರೂ ಅವರು ಎಂಥವರು, ಏನು, ಎಷ್ಟು ಕೊಲೆಗಳನ್ನು ಮಾಡಿಸಿದ್ದವರು, ಎಂಥ ಗುಂಡಾಗಿರಿಯನ್ನ ರಾಯಬಾಗ್ ತಾಲೂಕಿನಲ್ಲಿ ಮಾಡಿಸಿ ಅಲ್ಲಿ ರಾಜಕೀಯ ಮುಖಂಡತ್ವವನ್ನು ಪ್ರದರ್ಶನ ಮಾಡಿದ್ರು ಗೊತ್ತು. ಗೌನದು ಅವರು ಎಲ್ಲರ ವಿರುದ್ಧವೂ ಬರೆದಿದ್ದಾರೆ. ಯಾವ ರಾಜಕೀಯ ಮುಖಂಡರನ್ನಾಗಲಿ, ಯಾವುದೇ ಮಂತ್ರಿಗಳನ್ನಾಗಲಿ, ಯಾವುದೇ ಪೊಲೀಸ್ ಅಧಿಕಾರಿಗಳನ್ನಾಗಲಿ ಸಹಿತ ಅವರು ಬಿಟ್ಟಿಲ್ಲ. ಯಾರು ಭ್ರಷ್ಟರು ಅಂತ ಕಂಡು ಬರ್ತಾರೆ. ಬರೀ ಕೇವಲ ಬರೆಯೋದಂತಂದ್ರೆ ಕೇವಲ ಇಲ್ಲಿ ಕುತ್ಕೊಂಡು VL ಪಾಟೀಲ್ರು ಗುಂಡಾಗಿರಿ ಅಂತ ಬರೆದ್ರೆ ಆಗೋದಿಲ್ಲ. ಅಲ್ಲಿ ಅವರ ಒಂದು ಮತಕ್ಷೇತ್ರಕ್ಕೆ ಹೋಗಿ ಅಥವಾ ಯಾವ ಒಬ್ಬ ಸರ್ಕಾರಿ ನೌಕರಾಗಲಿ ಅವರು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಜಾಗೆಗೆ ಹೋಗಿ ಅಥವಾ ತಮ್ಮ ವರದಿಗಾರನ ಕಳುಹಿಸಿ ಅಲ್ಲಿ ನಿಜ ಸ್ಥಿತಿಯನ್ನು ಅರಿತು ಅವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನ ಪೂರ್ತಿಯಾಗಿ ಮಾಹಿತಿ ಸಂಗ್ರಹಿಸಿ ಅದರ ಬಗ್ಗೆ ಪತ್ರಿಕೆಯಲ್ಲಿ ಅವರು ಬರಿಬೇಕಾಗ್ತದೆ. ಬರೀ ಕೇವಲ VL ಪಾಟೀಲ್ರು ಗುಂಡಾಗಿರಿ ಅಂತಂದು ನಡೆಯೋದಿಲ್ಲ. ಅವ್ರ ಮೇಲೆ ಮಾನಹಾನಿ ಕೇಸ್ ಆಗ್ತದೆ. ಆ ನಂತರ ಇವರು ಅದಕ್ಕೆ ಅವರು ಎಷ್ಟು ಕೇಳಿದಷ್ಟು ಹಣವನ್ನು ಕೊಟ್ಟು ಆ ಮಾನದ ದಂಡವನ್ನ ತೆತ್ತಬೇಕಾಗ್ತದೆ. ಆದರೆ ಅವರು ನಿಜ ಸ್ಥಿತಿಯನ್ನ ಸಾಕ್ಷ್ಯಾಧಾರಗಳೊಂದಿಗೆ ಅವರು ತಮ್ಮ ಪತ್ರಿಕೆಯಲ್ಲಿ ಬರೆದ್ರೆ ಅವ್ರ ಮಾನ ನಷ್ಟ ಮೊಕದ್ದಮೆ ಹೂಡಿದ್ರು ಸಹಿತ ಅದು ಸಾಧ್ಯವಾಗೋದಿಲ್ಲ. ಅವರ ಮೇಲೆ ಎಷ್ಟು ಮಾನಹಾನಿ ಕೇಸುಗಳಾಗಿವೆ ನನಗಂತೂ ಗೊತ್ತಿಲ್ಲ. ಆದರೆ ಅವರಿಗೆ ಎಷ್ಟೊಂದು ಹೊಡೆತಗಳು ಬಿತ್ತವೆ ಅಂತ ನನಗೆ ಗೊತ್ತು. ಆದರೆ ಅದಕ್ಕೆ ಯಾವುದಕ್ಕೂ ಅಂಜಿದೆ. ಮತ್ತೊಬ್ಬರು ಯಾರಾದ್ರೆ ಆದ್ರೆ ಈ ಪತ್ರಿಕೆನೂ ಸಾಕು, ನನ್ನ ಜೀವನ ಸಾಕು ಅಂತ ಎಂದೋ ಯಾವಾಗೋ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಿದ್ರು. ಇವರು ಗಟ್ಟಿ ಇದೆ ಉಳ್ಳವರಂತ ಇಲ್ಲಿವರೆಗೆ ಅವರು ತಮಗೆ ಈ ಒಂದು ಪತ್ರಿಕಾ ಸಂಪಾದಕರಾಗಿ ಅಥವಾ ಅದಕ್ಕಿಂತ ಮುಂಚೆ ವರದಿಗರಾಗಿ ತಮ್ಮ ಈ ಒಂದು ಜೀವನವನ್ನ ಎಲ್ಲ ಅಡೆತಡೆಗಳನ್ನು ಎದುರಿಸಿ ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗೆ ಇಲ್ಲಿವರೆಗೂ ಅವರು ಪತ್ರಿಕಾ ಒಂದು ಇದರಲ್ಲಿ ಸಲ್ಲಿಸಿದ ಸೇವೆಗೆ ತಕ್ಕ ಒಂದು ಮರ್ಯಾದೆಯು ಸಿಕ್ಕಿದೆ. ನಾವು ನೀವೆಲ್ಲರೂ ಕೂಡಿ ಇಂಥ ಒಂದು ಕುಗ್ರಾಮದಲ್ಲಿಯ ಒಬ್ಬ ವ್ಯಕ್ತಿ ಇಷ್ಟೊಂದು ಸೇವೆಯನ್ನ ಸಲ್ಲಿಸಿ ಒಂದು ಬೆಂಗಳೂರಿನ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒಂದು ರತ್ನ ಎಂಬ ಪದವಿಯನ್ನ ಪಡೆದಿದ್ದಾರೆ. ಈ ಸಾಧನೆ ಗೈದುವುದು ಅತ್ಯುನ್ನತವಾದಂತ ನಾನು ಭಾವಿಸ್ತೇನೆ. ಒಂದು ಫೌಂಡೇಶನ್ ಇರ್ಬೋದು ಅಥವಾ ತಮ್ಮ ಮುಂದೆ ಎದುರಿಗೆ ಕುಳಿತಂತ ಸನ್ಮಾನ್ಯ ಶ್ರೀ ದರಪ್ಪ ಇವರು ಸಹಿತ ಒಬ್ಬ ರ್ಯಾಂಕ್ ಕರ್ನಾಟಕ ಒಂದು ರಾಜ್ಯದಲ್ಲಿಯೇ ನಿಮಗೆಲ್ಲರಿಗೂ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಅವರು BE ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಕ್ಕೆ 4ನೇ ನಂಬರ್ ಆಗಿ ಅವರು ರ್ಯಾಂಕ್ ವಿಜೇತರಾಗಿದ್ದರು. ಅವ್ರಿಗೊಂದು ಫೌಂಡೇಶನ್, ಅವರು ಸಹಿತ ಇಂಜಿನಿಯರ್ ಆಗಿ ಕೊನೆಗೆ ಮುಖ್ಯ ಇಂಜಿನಿಯರ್ ಆಗಿ ಏಕಶ್ಚಿತ ಒಬ್ಬ ಈ ಒಂದು ಗ್ರಾಮದ ಒಂದು ವ್ಯಕ್ತಿಯಾಗಿ ಅಲ್ಲಿಂದ ಇಲ್ಲಿವರೆಗೆ ಬೆಳೆದು ಇವತ್ತಿನ ದಿವಸ ಅವರು ಈ ಒಂದು ಏನು ಪ್ರಶಸ್ತಿಯನ್ನ ಪಡೆದಿದ್ದಾರೆ ಅದು ಮಹೋನ್ನತವಾದುದು ಅಂತ ಹೇಳಿ ಇಲ್ಲಿವರೆಗೆ ಸಾಗಿ ಬಂದಂತೆ ಇನ್ನು ಮುಂದೆಯೂ ಸಹಿತ ಅವರು ಸಾಗಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಅವರ ಪಾಲಿಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ಇಲ್ಲಿಗೆ ಬಂದು ತಮ್ಮೆಲ್ಲರ ಜೊತೆಗೆ ಕೆಲವು ಸಮಯವನ್ನ ಕಳೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಸನ್ಮಾನ್ಯ ಶ್ರೀ ಸದಾನಂದ ಬಾಮ್ನಿಯವರಿಗೆ ಹಾಗೂ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಘಟ್ಟ ಸತ್ಕಾರದ ಪರವಾಗಿ ಸತ್ಕಾರ ಮೂರ್ತಿಗಳಾಗಿ ಸತ್ಕಾರವನ್ನು ಸ್ವೀಕರಿಸಿದಂಥ ಪತ್ರಕರ್ತರು ಹಾಗೂ ನಿಮ್ಮೂರಿನ ಸುಪುತ್ರರಾದ ಸದಾನಂದ ಬಾಮ್ನೆ ಅವರು ಈಗ
ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. ಬ್ರಹ್ಮಾನಂದ ಅಜ್ಜನವರ ಪಾದಾರವಿಂದಗಳಲ್ಲಿ ಪಡಮಟ್ಟು ಇವತ್ತಿನ ಈ ಸಮಾರಂಭದಲ್ಲಿ ರಾಷ್ಟ್ರಪತಿ ವಿಜೇತರು ನಿವೃತ್ತ DSP SS ಕೂತವರೇ, ವೇದಿಕೆಯ ಮೇಲಿರ್ತಕ್ಕಂಥ ನನ್ನ ಗ್ರಾಮದ ಹಿರಿಯರಾದ ಸನ್ಮಿತ್ರರಾದಂಥ ಶಿವರಾಮ್ ಕಾಂಬ್ಳೆಯವರೇ, ಮೀನಾಕ್ಷಿ ಸಂಜಯ್ ಕಾಂಬ್ಳೆಯವರೇ, ರಾಜು ಮಾರುತಿ ಪಾಟೀಲ್, ವಸಂತ್ ಅರ್ಜುನ್ ಕಾಂಬ್ಳೆ, ಸತ್ಯಪ್ಪ ದರಪ್ಪ ಕೆರೂರೆ, ಅಪ್ಪಸಾಬ್ ಮಾನೆ, ಮಹಾದೇವ್ ಕಾಡಗಾವೆ, ಪ್ರಭಾಕರ್ ಬೋನಾಳೆ, ಸದಾಶಿವ್ ಮಾನೆ, ಅಶೋಕ್ ಚಿತ್ತೋಳಿ ಅವರೇ ಮತ್ತು ಯಾರಾದರೂ ಹೆಸರುಗಳನ್ನು ಬಿಟ್ಟು ಹೋಗಿದ್ರೆ ಕ್ಷಮಾಪಣೆಯನ್ನು ಕೋರ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ, ಸ್ನೇಹಿತರಿಗೆ, ವಿಶೇಷವಾಗಿ ಇವತ್ತಿನ ಈ ಸಮಾರಂಭದಲ್ಲಿ ನನಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಮಾರುತಿ ಮಲ್ಲಪ್ಪ ಜೋಗಿಜವರೇ, ಪಾಟೀಲ್ ಅವರೇ, ಸಂತೋಷ್ ಕಂತೆಯವರೇ, ನಿಂಗೌಡ ನಾಗರಾಳಿ ಅವರೇ, ಅರುಣ್ ಜನವಾಡಿ ಅವರೇ, ಶರತ್ ಜಗದಾಳಿ ಅವರೇ ಮತ್ತು ಅನೇಕ ನನ್ನ ಸನ್ಮಿತ್ರರೇ, ಪ್ರಥಮವಾಗಿ ಟಿ ಲಂಕೇಶ್ ಅವರನ್ನ ನೆನೆಸ್ಕೊಳ್ತಾ, ಅದೇ ರೀತಿ ನನ್ನ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡ್ತಕ್ಕಂಥ ಕಟ್ಟಿಗುರುಗಳಿಗೆ, ಯಶಸ್ ಖೋತ್ ಅವರಿಗೆ ಪೂರ್ವಪ್ರಥಮದಲ್ಲಿ ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಅನೇಕ ಸತ್ಯ ಸಂಗತಿಗಳನ್ನು ಯಶಸ್ ಖೋತ್ ಅವರು ಸ್ವಲ್ಪ ಹೇಳಿದ್ರು ಸಹಿತ ಒಳ್ಳೆಯ ಮಾರ್ಮಿಕವಾಗಿ ತಮ್ಮ ಬಿಡಿ ಮಾತುಗಳನ್ನು ಹೇಳಿದ್ದಾರೆ. VL ಪಾಟೀಲ್ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. VL ಪಾಟೀಲ್ ಅವ್ರ ಬಗ್ಗೆ ಬರೆದ್ರೆ ಮರ್ಡರ್ ಆಗ್ತದೆ, ಗಡಿಪಾರು ಮಾಡ್ತಾರೆ, ನಿನ್ನನ್ನು ಉಳಿಸೋದಿಲ್ಲ ಅನ್ನುವಂಥ ಮಾತನ್ನ ಇಡೀ ರಾಜ್ಯವೇ ಮಾತಾಡ್ತಾ ಇತ್ತು. ಆಗ ನಾನು ವಿಚಾರ ಮಾಡಿದೆ, ಇವ್ರ ಬಗ್ಗೆ ನಾನು ಬರಲೇಬೇಕು, ಯಾಕಂದ್ರೆ ನನ್ನ ಶಕ್ತಿಯನ್ನ ನಾನು ತೋರಿಸಲೇಬೇಕಂತ ನಿರ್ಣಯ ಮಾಡಿ VL ಪಾಟೀಲ್ನ ಶನಿ ಸಂತಾನಗಳು ಅಂತ ಬರೆದೆ. ನಿಜ ಸ್ಥಿತಿಯನ್ನ ಬರೆದಾಗ ಅವರು ಕನಿಷ್ಠ ನನ್ನ 8 ದಿವಸ ಹುಡುಕಾಡಿದ್ರು. ದೇವರು ದೊಡ್ಡವನು, ಕಾಪಾಡಿದಾನೆ. ಇನ್ನು ನನ್ನ ಪರಮ ಸ್ನೇಹಿತ ಶ್ರೀಸಲ್ ಪಡಗಲವರು ಬಹಳ ಒಂದು ಮೆಚ್ಚುಗೆಯ ನುಡಿಗಳನ್ನು ಆಡಿದರೆ ಮತ್ತು ನನ್ನ ಸಂಕಟದ ದಿನಗಳನ್ನು ಅವರು ನೆನೆಸಿಕೊಂಡು ಮಾತಾಡಿದ್ದಾರೆ. ಅದರಲ್ಲಿ ಅನೇಕ ಸತ್ಯ ಸಂಗತಿಗಳನ್ನು ಅವರು ಹೇಳಿದ್ದಾರೆ. ನಾನು ಪದ್ಮಾ ಜೋಶಿ ಪ್ರಸಿದ್ಧ ಸೋಳೆ ಅಂತ ಬರೆದಿದ್ದೆ. ಪದ್ಮಾ ಜೋಶಿ ಪ್ರಸಿದ್ಧ ಸೋಳೆ ಅಂತ. ಆಕೆ ಸೋಳೆ ಇದ್ದದ್ದು ಖರೆ ಇದೆ, ಪ್ರಸಿದ್ಧ ಇದ್ದದ್ದು ಖರೆ ಇದೆ. ಆಗ ದಿನಪತ್ರಿಕೆ ಅವರ ಆಕೆಯನ್ನ ಏನಂತ ಬರೋರು ಅಂತಂದ್ರೆ ಸತಿ ಸಾವಿತ್ರಿ ಅಂತ ಬರೋರು. ನಾನು ಉದಾಹರಣೆ ಸಹಿತ ಆಕೆ ಪ್ರಸಿದ್ಧ ಸೋಳೆ ಅಂತ ಬರೆದೆ. ಅದನ್ನ 8 ಗುಂಡಗಳನ್ನ ಕಳಿಸಿ ಅವರು ಹೊಡೆದ್ರು. 3ನೇ ಮಾತು, ನಮ್ಮ ಭೂತರಾಮಟ್ಟಿ ಗುರುಗಳು ಅವರು ಉಪವಾಸವನ್ನೇ ಕೂತಿಲ್ಲ, ಕೇವಲ ಒಳಗೆ ಹೋಗಿದ್ದಾರೆ, ಬಾಗ್ಲ ಹಾಕಿದ್ದಾರೆ, ಮರುದಿವಸ ಓಡಿ ಹೋಗಿದ್ದಾರೆ ಅಂತ ಬರೆದು. ಇದಕ್ಕೆ ಪ್ರೂಫ್ ಇದೆ ನನ್ನ ಹತ್ರ. ಆವಾಗ ನನ್ನ ಶ್ರೀಮತಿ ಇಲ್ಲೇ ಕೂತಿದ್ದಾಳೆ, ತಾವು ಕೇಳ್ಬೋದು. ಬೆಳಗ್ಗೆ 5:30ಕ್ಕೆ ನನ್ನ ಹುಡುಕಾಡಿ ಬಡಿಲಿಕ್ಕೆ ಮನೆಯೆಲ್ಲ ಹುಡುಕಾಡಿದ್ರು. ಪಾಪಕ್ಕೆ ಒಬ್ಬಕ್ಕಿದ್ರು, ಅಳ್ಕೋತ ಕೂತಳು. ನಾನು ದೇವ್ರ ದೊಡ್ಡವನು, ನಾನು ಆ ದಿವಸ 5 ಗಂಟೆಗೆ ನಾನು ವಾಕಿಂಗ್ ಹೋಗಿದ್ದೆ. ಪ್ರತಿ ದಿವಸ 5:30ಕ್ಕೆ ಹೋಗ್ತಿದ್ದೆ, ಆ ದಿವಸ 5 ಗಂಟೆಗೆ ಹೋಗಿದ್ದೆ. ಅಂದ್ರೆ ದೇವರಲ್ಲಿ ಕಾಪಾಡಿದ್ರು. ಇಂಥ ಅನೇಕ ಉದಾಹರಣೆಗಳು
ಇಲ್ಲಿ ಅಪ್ರಸ್ತುತ ಕಾರಣ ವೇಳೆ ಅಭಾವ ಆಗಿದೆ. ಈಗ ಈ ಸತ್ಕಾರ ಮಾಡೋದ್ರಿಂದ ನನಗೆ ಒಂದು ಜವಾಬ್ದಾರಿ ನೀವು ಕೊಟ್ಟಿದ್ದೀರಿ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ನಾನು ಇಲ್ಲಿ ಬೆಳೆದು ಬಂದ ರೀತಿ, ಹೋರಾಟದ ಹಾದಿ ಹಿಡಿದಂಥ ರೀತಿ ಮತ್ತು ಬೆಳಗಾವಿಗೆ ಹೋಗಿ ಬಂದಂಥ ರೀತಿ ನಮಗೆಲ್ಲ ಗೊತ್ತಿದೆ. ಹೆಚ್ಚಿಗೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಈಗ ನನ್ನ ವಿಚಾರ ಏನಂತಂದ್ರೆ, ನನ್ನ ವಿಚಾರಗಳನ್ನು ನಾನೆಲ್ಲ ಪ್ರಸ್ತಾಪ ಮಾಡಲೇಬೇಕು. ಪ್ರಥಮದಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆ ಈಗ ಕರ್ನಾಟಕದಲ್ಲಿ ನಂಬರ್ 1 ಇದೆ, ಗೌರಿ ಲಂಕೇಶ್ ನಂಬರ್ 2 ಇದೆ, ಇಂದ್ರಜಿತ್ ಲಂಕೇಶ್ ನಂಬರ್ 3 ಇದೆ, ಅಗ್ನಿಶ್ರೀಧರ್ 4 ಇದೆ, ದೂತ ಬಂದಾಗಿದೆ, ಪಾರಿವಾಳ ಬಂದಾಗಿದೆ ಮತ್ತು ಸೂರ್ಯ ಇನ್ನು ಹುಟ್ಟಿಯದೇ ಇಲ್ಲ. ಇಂಥ ಕರ್ನಾಟಕದಲ್ಲಿ 7 ರಾಜ್ಯ ಮಟ್ಟದ ಪತ್ರಿಕೆಗಳಿವೆ, 17 ಜಿಲ್ಲಾ ಮಟ್ಟದ ಪತ್ರಿಕೆಗಳಿವೆ, ತಾಲೂಕು ಮಟ್ಟದ ಪತ್ರಿಕೆಗಳು 5,000 ಇವೆ. ಇವೆಲ್ಲಗಳನ್ನ ದಾಟಿ ನಾನು ಕೇವಲ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಯಾಕೆ ಆಗಬಾರ್ದು ಅಂತ ವಿಚಾರ ಮಾಡಿ ಬೆಂಗಳೂರಿನಲ್ಲಿ ಕಚೇರಿ ತೆಗೆದಿದ್ದೇನೆ. ಸ್ನೇಹಿತರೆ, ಇದು ಬಹಳ ಸಾಹಸದ ಕೆಲಸ. ಈ ಸಾಹಸಕ್ಕೆ ನಾನು ಕೈ ಹಾಕಿದ್ದು ನಾನು ನಿಂತ ಸ್ಥಳ ಹನುಮಂತ ಮಂದಿರ. ಇಲ್ಲಿಂದಲೇ ನಾನು ಶಪಥ ತೊಟ್ಟು ಹೋಗಿದ್ದೆ, ನಾನು ಊರಿಗೆ ಬರೋದಿಲ್ಲ, ಬಂದ್ರೆ ನಾನು ಒಬ್ಬ ದೊಡ್ಡ ಮನುಷ್ಯ ಆಗಿ ಬರ್ತೇನೆ ಅಂತ ಶಪಥ ತೊಟ್ಟಿದ್ದೆ. ಇನ್ನೊಮ್ಮೆ ಬರುವಾಗ ನಾನು ಬೆಂಗಳೂರಲ್ಲಿ ಅತ್ಯಂತ ದೊಡ್ಡವಾದಂಥ ಸುಸಜ್ಜಿತವಾದಂಥ ಒಂದು ಆಫೀಸ್ ತೆಗೆದು ಅಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಆಗಿ ನಾ ಈ ಊರಿಗೆ ಕಾಲಿಡ್ತೇನೆ ಅಂತ ತಮ್ಮಲ್ಲಿ ನಾನು ಹೇಳಬೇಕು. ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಕಚೇರಿ ಪ್ರಾರಂಭ ಮಾಡಿದ್ದೇನೆ. ಅದು ಮಧ್ಯವರ್ತಿ ಸ್ಥಳ, ಅಲ್ಲಿಂದ ನಾನು ಪ್ರಾರಂಭ ಮಾಡಿದೆ. ಈಗ ಒಂದು ಕತೆ ನೆನಪಾಗ್ತದೆ. ಸಕ್ರೆಟಿಸ್ ಅನ್ನುವಂಥ ಒಬ್ಬ ಮನುಷ್ಯ, ಋಷಿ ಅವರು ತಪಸ್ ಮಾಡ್ತಾ ಇದ್ರು. ನದಿ ದಂಡೆ ಮೇಲೆ ಕೂತು ನದಿಗೆ ಮುಖ ಮಾಡಿ ತಪಸ್ ಮಾಡ್ತಾ ಇದ್ರು. ಆ ತಪಸ್ ಮಾಡುವಂತ ಹೊತ್ತಿನಲ್ಲಿ ಅಲ್ಲಿ ಏಷ್ಯಾ ಖಂಡ ಗೆದ್ದು ವಿವಿಧ ಖಂಡಗಳನ್ನು ಗೆದ್ದು ಅಲೆಕ್ಸಾಂಡರ್ ಅಲ್ಲಿ ಬರ್ತಾ ಇದ್ದ. ಅವ್ರು ಹೇಳಿದ್ರು, ಅಲ್ಲಿ ಋಷಿ ಕೂತಿದ್ದಾರೆ, ಅವ್ರಿಗೆ ಆಶೀರ್ವಾದ ತಗೊಂಡು. ಅವಾಗ ಅಲೆಕ್ಸಾಂಡರ್ ಅವರು ಅಲ್ಲಿ ಆಶೀರ್ವಾದ ಪಡೆಯುವಂತ ಹೊತ್ತಿನಲ್ಲಿ, ನಾನು ಏಷ್ಯಾ ಖಂಡ ಗೆದ್ದಿದ್ದೇನೆ, ಇನ್ನು ಅನೇಕ ಜಗತ್ತವನ್ನ ಗೆಲ್ಲಬೇಕಾಗಿದೆ, ನಾನು ಮುಂದೆ ಹೋಗ್ಬೇಕಾದ್ರೆ ನಿಮ್ಮ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿ. ಆ ಋಷಿಯವ್ರು ತಿರುಗಿ ನೋಡ್ಲಿಲ್ಲ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕಂತ, ಇಲ್ಲ ಮುಂದೆ ಮತ್ತೊಂದು ಖಂಡ ಗೆಲ್ಲಬೇಕು, ಮುಂದೆ ಏನ್ ಮಾಡ್ಬೇಕು, ಮುಂದೆ ಇನ್ನೊಂದು ಖಂಡ ಗೆಲ್ಲಬೇಕು, ಮುಂದೆ ಏನ್ ಮಾಡ್ಬೇಕು, ಮುಂದೆ ನಾ ಆರಾಮಿರ್ಬೇಕಂತ. ಹಂಗಾದ್ರೆ ನಾ ಈಗ ಆರಾಮ ಇದ್ದಾನ ಅಂತ ಹೇಳ್ಬಿಟ್ರು. ಇದ್ರ ತಾತ್ಪರ್ಯ ಏನು ಅಂತಂದ್ರೆ ತಮಗೆಲ್ಲ ಅರ್ಥ ಆಗಿರೋದು. ಈಗ ಒಂದು ಸೂಫಿ ಕಥೆ ನೆನಪಂತ. ಒಬ್ಬ ಸೂಫಿ ಸಂತ ಕಾಡಿನಲ್ಲಿ ಕೂತು ಉಪವಾಸವನ್ನ ಮಾಡ್ತಾ ಇದ್ರು. ಅಲ್ಲಿ ಕಟ್ಟಿಗೆ ಮಾರುವಂತ ಒಬ್ಬ ವ್ಯಾಪಾರಸ್ಥ ಅಲ್ಲಿ ಕಟ್ಟಿಗೆಯನ್ನ ಕಡಿದು ತನ್ನ ಉಪಜೀವನವನ್ನ ಸಾಗಿಸ್ತಾ ಇದ್ದ. ದಯಮಾಡಿ ಗುರುಗಳಿಗೆ ವೇಳೆ ಇದ್ರೆ ಕ್ಷಮಿಸಬೇಕು. ಇಲ್ಲಿಗೆ ನನ್ನ DSP ಕೋತ್ ಅವರು ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರೆ ಅಲ್ಲಿ ಬರ್ತೇನೆ. 2 ಕ್ರಿಮಿನಲ್ ಕೇಸ್ಗಳಿವೆ, ಒಂದು ಬಂದೂಕ್ ಇಲ್ಲದೆ ಇದ್ರು ಸಹಿತ ಬಂದೂಕ್ ತೋರಿಸಿದಂತ ಕೇಸ್ ಇದೆ, 3 ಸಿವಿಲ್ ಕೇಸ್ಗಳಿವೆ. ಎಷ್ಟಾಯ್ತು? 15 ಕೇಸ್ಗಳಿವೆ. ಆದ್ರೆ ಇನ್ನು 1500 ಕೇಸ್ಗಳು ನಾನು ಅನ್ಸೋದಿಲ್ಲ. ಕಾರಣ ನನಗೆ ಕೋರ್ಟ್ ಗೊತ್ತು, ಜಡ್ಜ್ಮೆಂಟ್ ಗೊತ್ತು, ಎಲ್ಲ ಗೊತ್ತು. ನಿಮ್ಮ ಆಶೀರ್ವಾದ ಇರುವವರೆಗೆ ನಾನು ಹೀಗೆ ಮುಂದುವರಿತೇನೆ ಅಂತ ಬಯಸಿ, ಈಗ ಒಂದು ಬೇರೆ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ನಾನು ಯೋಗದಲ್ಲಿ ಅತ್ಯಂತ 6 ವರ್ಷದ ಯೋಗದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ದೇನೆ. ಆ ಸಾಧನೆಯನ್ನ ಅಪ್ಪನ ಇದ್ರೆ 1 ನಿಮಿಷದಲ್ಲಿ ನಾನು ಮಾಡಿ ತೋರಿಸ್ಬೇಕಂತ ಬಯಸ್ತೇನೆ. ಈ ಕೇವಲ 15 ನಿಮಿಷ ಒಂದೊಂದು ಆಸನಗಳಿವೆ. 15 ನಿಮಿಷ ಆಸನದಲ್ಲಿ ಕೇವಲ 3 ಆಸನಗಳನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ದಯಮಾಡಿ ಈಗ
ನಾನು ಪ್ರತಿದಿನ 5:30ರಿಂದ 7:30ವರೆಗೆ ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಬೆಳಗಾವಿ ಹೋಗ್ತಾ ಇದ್ದೇನೆ. ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೆ ಧ್ಯಾನವನ್ನು ಹೇಳ್ತಾ ಇದ್ದೇನೆ. ಆ ಯೋಗದ ವಿಧಿ ಮತ್ತು ಧ್ಯಾನದ ವಿಧಿಯನ್ನು ಬಿಟ್ಟು ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ಕಲ್ತಿದ್ದೇನೆ. ಅದನ್ನ ನೀವು ಟಿವಿಯಲ್ಲಿ ನೋಡಿಲ್ಲ, ಯಾರು ಮಾಡಿ ತೋರಿಸಿಲ್ಲ, ರಾಮದೇವ್ ಬಾಬಾ ಅವರು ಮಾಡಿಲ್ಲ. ಉಸಿರಿನ ಕಡೆ ಗಮನ ಇಡುವುದೇ ಧ್ಯಾನ ಅಂತ. ಆ 15 ನಿಮಿಷ ನೀವೇನಾದರೂ ಮಾಡಿದ್ರೆ ಅಂತಂದ್ರೆ ಡಾಕ್ಟರ್ ಅವಶ್ಯಕತೆ ಇಲ್ಲ, ಯಾರೂ ಅವಶ್ಯಕತೆ ಇಲ್ಲ. ದಯಮಾಡಿ ತಾವು ವೀಕ್ಷಿಸ್ಬೇಕಂತ ಕೇಳ್ಕೊತೀನಿ. ಇದು 15 ನಿಮಿಷ ನಾವು ಮಾಡಬೇಕು. ಇದು ಯೋಗಾಸನ ಅಲ್ಲ, ಪ್ರಾಣಾಯಾಮ ಅಲ್ಲ, ಇದು ಡೈನಾಮಿಕ್ ಮೆಡಿಟೇಷನ್. ಈಗ ಇನ್ನೊಂದಿದೆ, ನೀವು ಯಾವುದೇ ಭಾಷೆಯನ್ನ ಬಲ್ಲವರಾಗಿರ್ತಾರ, ಆ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆಯನ್ನು ನಾವು ಮಾತಾಡಬೇಕು. ಅದು ಮೈಂಡ್ ಸ್ಟಾಪ್ ಆಗಲಿಕ್ಕೆ ಅತ್ಯಂತ ಸರಳವಾದಂಥ ವಿಧಾನ. ಹೇಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಈ 3 ತಾವು ಮನೆಯಲ್ಲಿ ಮಾಡ್ಬೇಕಂತ ಕೇಳ್ಕೊಂಡು ನನಗೆ ಇಲ್ಲಿ ಯಜಮಾನಿಂದ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿದ್ರಿ. ನಾನು ಈ ಗ್ರಾಮಕ್ಕೆ ಬಂದು ಯೋಗ ಹೇಳ್ಕೊಡ್ಬೇಕಂತಂದ್ರೆ ಆಗಲ್ಲ. 8 ದಿವಸ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇದೇ ವೇದಿಕೆ ಮೂಲಕ 120 ಆಸನಗಳನ್ನು ರಾಮದೇವ್ ಬಾಬಾರವರ